ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ವಿದ್ಯಾ ಹೂ ಕಟ್ಕೊಂಡು ಕೂತಿರ್ಬೇಕಾದ್ರೆ ಸರು ಕೇಳ್ತಾರೆ, ಅಕ್ಕ ಭಾವ ಟೈಮಿಗೆ ಸರಿಯಾಗಿ ಬರ್ತಾರಂತ ಹೇಳಿದ್ಯಾ? ಬರೋದು ಮಾತ್ರ ಅಲ್ಲ ಸರು, ಅನ್ಕೊಂಡು ಹೋಗಿರೋದನ್ನ ಪೂರ್ತಿ ಮಾಡೇ ಮಾಡ್ತಾರಂತ ಹೇಳ್ತಾರೆ ವಿದ್ಯಾ. ಒಟ್ನಲ್ಲಿ ನೀನು ಭಾವ ಜೊತೆಲಿ ನಿಂತಾಗ ಯಾವ ವಿಚಾರದಲ್ಲೂ ನೀವು ಸೋತಿಲ್ಲ, ಯಾಕೆ ಈ ಸಲನೂ ಸೋಲಕ್ಕಿಲ್ಲ ಅಂತ ಹೇಳ್ತಾ ಇದೀಯ ಅಂತ ಸರು ಕೇಳ್ತಾರೆ. ಸರು, ನಾವು ಗೆದ್ದಿದ್ದು ಜೊತೆ ನಿಂತಿದ್ಕಲ್ಲ, ಧರ್ಮದ ಪರವಾಗಿ ನಿಂತಿದ್ಕೆ. ಧರ್ಮಕ್ಕೆ ಯಾವತ್ತೂ ಸೋಲು ಅನ್ನೋದೇ ಇಲ್ಲ. ಈ ಸಲ ನಿಮ್ ಭಾವ ಹೊರಗಡೆ ಹೋಗಿರೋದು ಸತ್ಯನ ಹೊರಗಡೆ ತರ್ಬೇಕಂತ, ಅನ್ಮೇಕೆ ಸೋಲು ಮಾತೇ ಇಲ್ಲ ಅಂತ ವಿದ್ಯೆ ಹೇಳಿದಾಗ ಸರು ಹೇಳ್ತಾರೆ, ಜೊತೆಯಾಗಿ ನಿಂತಿದ್ಕೆ ಅಂತ ಒಪ್ಕೊಂಡ್ಬಿಟ್ರೆ ಎಲ್ಲಿ ನೀವಿಬ್ರು ಜೊತೆಯಾಗಿ ಇರ್ರಿ ಅಂತ ಹೇಳ್ತೀನೋ ಅಂತ ಹೀಗೆ ಮಾತಾಡ್ತಾಳೆ ಅಂತ ಸನ್ನೆಯಲ್ಲೇ ಮಾತಾಡ್ಕೊಂತಾರೆ ಸರು. ವಿದ್ಯೆ ಹೇಳ್ತಾರೆ, ಏನೇ ಸರು, ಏನೋ ಗೊಣಗ್ತಾ ಇದೀಯಾ? ಅಯ್ಯೋ ಏನೂ ಇಲ್ಲಕ್ಕ, ಹೆಂಗೋ ಆ ಸುಭಾಷ್ ಭಾವ ಮದುವೆ ಮಾಡ್ಕೊಂಡು ಹೋಗ್ತವ್ರೆ, ಅನ್ಮೇಕೆ ಚಂಪಕ್ಕನ ಬಾಳಿಗೆ ಏನು ತೊಂದರೆ ಇಲ್ಲ ತಾನೆ ಅಂತ ಕೇಳ್ತಾರೆ ಸರು. ಯಾಕೆ ಹೆಂಗಾದ್ರೂ ಹಾಳು ಬಿದ್ದೋಗ್ಲಿ ಅನ್ನೋದು ಬಿಟ್ಬಿಟ್ಟು ಯಾಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ಅಂತ ಕೇಳ್ತಾರೆ ಸರು. ಆಗ ವಿದ್ಯೆ ಹೇಳ್ತಾರೆ, ಸರು ಬರೀ ಮದುವೆ ವಿಚಾರ ಅಂತ ಅಲ್ಲ, ಆಗ ಆಗಿರೋದನ್ನ ಹಂಗೆ ಬಿಟ್ಬಿಟ್ರೆ ಆ ತಪ್ಪು ಮಾಡಿರೋ ಸುಭಾಷ ಇನ್ನೊಂದು ಯಾವ್ದಾದ್ರು ತಪ್ಪು ಮಾಡೋದಕ್ಕೆ ಹೆದರ್ಕೊಳ್ಳೋಕ್ಕಿಲ್ಲ ಅವನು. ಜೊತೆಗೆ ಅವನಿಗೆ ಬೇರೆ ಎಲ್ಲ ಅಧಿಕಾರನೂ ಸಿಕ್ಬಿಡುತ್ತೆ. ಮೊದ್ಲೇ ಹೇಳಕ್ಕಿಲ್ವೇ, ಅಧಿಕಾರ ಆಡಳಿತ ಅನ್ನೋದು ಒಳ್ಳೆಯವ್ರ ಕೈಗೆ ಸೇರ್ಬೇಕು, ಏನಾದ್ರೂ ಕೆಟ್ಟವ್ರ ಕೈ ಸೇರ್ಬಿಟ್ರೆ ಅದು ಅವ್ರ ಕೈಗೆ ಆಯುಧ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ ವಿದ್ಯಾ. ಸರು, ಭಸ್ಮಾಸುರನ ಕತೆ ಕೇಳಿಲ್ವೇ? ದೇವ್ರು ವರ ಕೊಟ್ಟಾಗ ಅವನು ಒಳ್ಳೇದ್ ಮಾಡೋಕ್ಕಿಂತಲೂ ಮುಖನೇ ಸುಡಕ್ ಹೊಂಟೋಗಿದ್ದ. ಸರು ಹೇಳ್ತಾರೆ, ಆಗ್ಲೂ ಕೊನೆ ಗಳಿಗೆಯಲ್ಲಿ ಅವನ ತಲೆ ಮೇಲೆ ಅವನೇ ಕೈ ಇಟ್ಕೊಂಡು ಭಸ್ಮ ಆಗೋದ್ನಲ್ಲಕ್ಕ ಅಂತ ಹೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ಆದ್ರೆ ಅವನನ್ನ ಅವನೇ ಸುಟ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೇಕಾಯ್ತು ಅಂತ ಗೊತ್ತಲ್ವಾ ಸರು? ಇವತ್ತು ಇನ್ಯಾರೋ ಮಾಡಿದ್ ಒಳ್ಳೆ ಕೆಲ್ಸದ ಕಾರಣಕ್ಕೆ ಸುಭಾಷನ್ಗೆ ಶಕ್ತಿ ಸಿಕ್ಕದೆ, ಅದನ್ನ ಅವನು ಒಳ್ಳೇದಕ್ಕೆ ಉಪಯೋಗಿಸ್ಕೊಳಂಗಿಲ್ಲ, ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡು ಹಳೆ ಚಾಳಿನ ಶುರು ಮಾಡ್ತಾನೆ. ಅದಕ್ಕೆ ಅವನಿಗೆ ಸಿಕ್ಕಿರೋ ಈ ಅವಕಾಶನ ಇಟ್ಕೋಬೇಕು ಅಂತ ಹೊಂಟಿರೋ ಸರು ಅಂತ ಹೇಳ್ತಾರೆ ವಿದ್ಯಾ. ಆದ್ರೆ ಈ ಮದ್ವೆ ನಿಲ್ಲುತ್ತೆ ಅನ್ನಂಗಾಯ್ತು ಅಂತ ಸರು ಹೇಳ್ತಾರೆ. ವಿದ್ಯೆ ಹೇಳ್ತಾರೆ, ಈ ಸಲ ಒಳ್ಳೇದ್ ಗೆಲ್ಲೋದು ಅಂದ್ರೆ ಮದ್ವೆ ನಡೀತದೋ ನಿಲ್ತದೋ ಅಂತ ಅಲ್ಲ, ಸುಳ್ಳಿನ ಮುಖವಾಡನ ಕಳಚಿ ಸತ್ಯ ಹೊರಗಡೆ ಬರೋದು. ಸತ್ಯ ಈಚೆಗೆ ಬಂದಾಗ ಮುಖವಾಡ ಎಲ್ಲ ಕಳಿಸ್ದಾಗ ನಗು ಮಾತ್ರ ಅಲ್ಲ ಸರ್, ಅವ್ರ ದರ್ಪ ಅಹಂಕಾರ ಎಲ್ಲ, ಅವ್ರ ನಾಟಕ ಎಲ್ಲ ಒಂದೊಂದಾಗೆ ಮಾಯಾಗ ಹೋಗ್ತಾ ಇದೆ, ನೋಡ್ತಾ ಇರೋ ಅಂತ ಹೇಳ್ತಾರೆ ವಿದ್ಯಾ. ಈ ಕಡೆ ನೋಡಿದ್ರೆ ಶಿವರಾಮೇಗೌಡರು ಹಾಗೂ ಕುಟುಂಬ ಸಮೇತ ಮಂಟಪದ ಹತ್ರ ಸೇರಿರ್ತಾರೆ. ಪುರೋಹಿತರು ಮಂತ್ರಘೋಷಣೆ ಹೇಳ್ತಾ ಇರ್ತಾರೆ. ಪುರೋಹಿತರು ಗಂಡನ ಕರೀರಿ ಅಂತ ಹೇಳಿದಾಗ, ಹೋಗವ ಚಿತ್ರ ಸುಭಾಷನ ಕರ್ಕೊಂಬ ಅಂತ ಗೋವಿಂದ ಅವ್ರು ಹೇಳ್ತಾರೆ. ಸುಭಾಷನ್ ಕೈಲಿ ಏನ್ ಶಾಸ್ತ್ರ ಬೇಕೋ ಅದೆಲ್ಲ ಮಾಡಿಸ್ತಾ ಇರ್ತಾರೆ ಪುರೋಹಿತರು. ಹಾಗೆ ನವ್ಯನೂ ಸಹ ಕರ್ಕೊಂಬರ್ತಾರೆ. ನವ್ಯ ಬಂದ್ಬಿಟ್ಟು ಹಸೆಮಣೆ ಮೇಲೆ ಕುತ್ಕೊಂಡು ಸುಭಾಷ್ ಅವ್ರನ್ನ ಗುರಾಯಿಸ್ತಾ ಇರ್ತಾರೆ. ಈ ಕಡೆ ವಿನಂತಿ ಹೇಳ್ತಾರೆ, ಇದೇನವ ಇದು, ಅಷ್ಟೆಲ್ಲ ಹೇಳಿದ್ರು ಬಂದು ಕುಂತವಳಲ್ಲ, ಅವಳಿಗೆ ಏನಾಗಿದೆ? ಸಾವಿತ್ರಿ ಹೇಳ್ತಾರೆ, ಅವಳಿಗೆ ಏನಾಗಿದೆಯೋ ಬಿಟ್ಟಿದ್ಯೋ ನಂಗೆ ಗೊತ್ತಿಲ್ಲ, ನಲ್ಲಿ ಸರಿಯಾಗಿ ಕೊಡ್ತಾಳೆ ನೋಡ್ತಾ ಇರೋ ಅಂತ ಹೇಳ್ತಾರೆ ಸಾವಿತ್ರಿ. ಈ ಕಡೆ ಸನ್ನೆಯಲ್ಲಿ ಚಿತ್ರ ಹೇಳ್ತಾರೆ, ಅವ್ವ ಹುಡುಗಿನೂ ಬಂದಾಯ್ತು, ಭದ್ರ ಬರೋಕ್ಕಿಂತ ಮುಂಚೆ ಇರ್ನಿ ಚೆಕ್ನ ಇಸ್ಕೊಂಡ್ಬಿಡು, ನಾನು ಡ್ರೈವರ್ನ ಕಳಿಸಿ ನನ್ನ ಅಕೌಂಟಿಗೆ ಹಾಕಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಇದು ಹಾಳ ಟೆನ್ಷನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಕಣೆ ಭಾವ, ನೀವು ಅವಾಗ್ಲೇಯಾ ಅಂತ ಈಶ್ವರಿ ಹೇಳ್ತಾ ಇರ್ಬೇಕಾದ್ರೆ ಶಿವರಾಮೇಗೌಡರು, ಅರ್ಥ ಆಯ್ತು ಬಿಡು ಈಶ್ವರಿ ಅಂತ ಹೇಳ್ತಾರೆ. ಮಾಮ ಹೇಳ್ತಾರೆ, ಲೇ ಕ್ವಾಟ್ಲೆ, ಅವತ್ತು ಶಿವರಾಮ ಕೊಟ್ಟದ್ನಲ್ಲ ಆ ಚೆಕ್ನ ಹಾಸಿಗೆ ಕೆಳಗಿಟ್ಟಿದ್ದೀನಿ ತಗೊಂಬ ಅಂತ ಹೇಳ್ತಾರೆ. ಈ ಕಡೆ ಸಾವಿತ್ರಿ ಹೇಳ್ತಾರೆ, ನೋಡ್ದೇನೆ ನಿಮ್ಮ ಅತ್ತೆನ ಆ ಕೋಟಿಗೋಸ್ಕರ ಪೀಟಿಕೆ ಹಾಕಕ್ ಶುರು ಮಾಡ್ಬಿಟ್ಲು. ಆಗ ವಿನಂತಿ ಹೇಳ್ತಾರೆ, ಅವ್ವ ಅವಳು ಒಂಥರ ಲಂಕಣಗಿತ್ತಿ, ಅನ್ಕೊಂಡಿದ್ದನ್ನ ಮಾಡೋವರೆಗೂ ಬಿಡೋಕ್ಕಿಲ್ಲ. ಈ ಕಡೆ ವಿದ್ಯೆ ತುಂಬಾ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ಸರೋದ ಅದನ್ನ ನೋಡ್ಬಿಟ್ಟು, ಇದೇನಕ್ಕ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ಸರು ಯಾವುದೇ ಕಾರಣಕ್ಕೂ ಚೊಕ್ಕ ಅವ್ರ ಕೈ ಸೇರ್ಬಾರ್ದು, ಯಾಕೆ ಅಂದ್ರೆ ಅದು ದುಡ್ಡು ಮಾತ್ರ ಅಲ್ಲ, ಅವರ ದುರಹಂಕಾರಕ್ಕೆ ಹೊಸ ಬಲ ಆಗ್ಬಿಡುತ್ತೆ, ಮಾಡೋ ಅನ್ಯಾಯಕ್ಕೆ ಹೊಸ ಆಯುಧ ಮಾಡ್ಕೋತಾರೆ, ಯಾವುದೇ ಕಾರಣಕ್ಕೂ ಅವ್ರ ಕೈ ಸಿಗಕ್ ಬಿಡ್ಬಾರ್ದು ಅಂತ ಹೇಳಿ ಭದ್ರಾಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ವಿದ್ಯಾ. ಅಯ್ಯೋ ಶಿವನಿ, ಇವ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತಲ್ಲ, ಇನ್ನೂ ಬರ್ಲಿಲ್ಲಲ್ಲ ಅಂತ ಹೇಳಿ ಭದ್ರನ್ ದಾರಿ ಕಾಯ್ತಾರೆ ವಿದ್ಯಾ. ನೋಡ್ರೆ ಕ್ವಾಟ್ಲೆ ಚೆಕ್ನ ತಗೊಂಬಂದು ಶಿವರಾಮೇಗೌಡ್ರ ಕೈಗೆ ಕೊಡ್ತಾರೆ. ತಗೊಂಡ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ, ಎಲ್ರಿಗೂ ನಮಸ್ಕಾರ, ನಾನು ನನ್ನ ತಮ್ಮನ ಮಗನಿಗೆ ಚೆಕ್ನ ಕೊಡ್ಬೇಕಂತ ಇದೀನಿ, ತನ್ನ ಪ್ರಾಣ ಲೆಕ್ಕಿಸ್ದೆ ನಮ್ಮ ಪ್ರಾಣನ ಉಳಿಸಿದಾನೆ ಅಂತ ಹೇಳ್ತಾರೆ. ಮತ್ತು ರಾಕ್ಷಸ ದುಂಬಿ ನಮ್ಮನ್ನೆಲ್ಲ ಕಡ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ವಿ, ನಮ್ಮ ಕುಟುಂಬದಲ್ಲಿ ನಾವು ಒಂದಷ್ಟು ಸಾವಾಗುತ್ತಂತ ಎಲ್ರ ಮುಖದಲ್ಲ ಆತಂಕ ಇತ್ತು, ಯಾರೋ ಯಾಕೆ ಸ್ವತಃ ನಾನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಾಗ ಆ ಸಮಯದಲ್ಲಿ ನಮ್ಮ ಮಕ್ಕಳು ನಮ್ಮ ಪ್ರಾಣ ಉಳಿಸೋದಕ್ಕಂತ ತಮ್ಮ ಪ್ರಾಣನ ತೋರ್ದು ಕಾಡಿಗೆ ಹೊರಟ್ರು, ಅದು ಏನಾರ ಆಗ್ಲಿ ನಮ್ಮ ಪ್ರಾಣ ಉಳಿಸೋದಕ್ಕೋಸ್ಕರ ಅಂತ ನಮ್ಮ ಸುಭಾಷನ ಮುಂದೆ ನಿಂತದ್ದು, ಅದು ನನಗೆ ತುಂಬಾ ಸಂತೋಷ ತಂದು ಕೊಡ್ತು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಈ ಕಡೆ ನೋಡ್ರೆ ವಿದ್ಯೆ ಔಷಧಿ ತಾನೇ ತಂದದ್ದು ಅಂತ ಹೇಳಕ್ಕಾಗದೆ ಸುಮ್ಮನೆ ನಿಂತಿರ್ತಾರೆ. ಸುಭಾಷ ನೋಡಿದ್ರೆ ನಾನೇ ತಂದದ್ದು ಅನ್ನೋ ಥರದಲ್ಲಿ ಕೊಚ್ಕೊಂತ ಇರ್ತಾರೆ. ಎರಡೂ ತಿಳಿದ ಈಶ್ವರಿ ಅವರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಕುಟುಂಬದಲ್ಲಿ ಮನೆ ಗಾಡಿ ಸರಿ ಇಲ್ಲ ಅಂದ್ರೂ ಮಕ್ಕಳು ಸರಿಯಾಗಿರ್ಬೇಕು, ಮಕ್ಕಳು ಸರಿಯಾಗಿದ್ದರೆ ಯಾವ ವಿಷಯದಲ್ಲೂ ಕುಟುಂಬದಲ್ಲಿ ಕಲಹ ಬರೋದಿಲ್ಲ,
ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಆಯಿತು ಅಂತ ಹೇಳ್ತಾರೆ ಶಿವರಾಮೇಗೌಡರು. ನಮ್ಮ ಪರವಾಗಿ ನಮ್ಮ ಮಕ್ಕಳು ನಿಂತದ್ದು ನೋಡಿ ಅವತ್ತೇ ನನಗನ್ನಿಸ್ತು ನಾವು ಸಂಬಂಧನ ಹೆಂಗೆ ಕಟ್ಕೊಂಡಿದ್ದೀವಿ ಅಂತ. ಮತ್ತು ಅವನು ಆ ಕೆಲಸ ಮಾಡ್ದ ಅನ್ನೋದಕ್ಕೆ ನನ್ನ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೇ ಬೆನ್ನೆಲುಬು ಅಂತ ಆವಾಗ ಅನ್ನಿಸ್ತು. ಇಂಥ ಒಬ್ಬ ಮಗನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಅದಕ್ಕೆ ನನ್ನ ಆಶೀರ್ವಾದ ಜೊತೆಗೆ ನನ್ನ ಕನಸಿನ ಮೊದಲ ಹೆಜ್ಜೆಯಾಗಿ ಸ್ವಂತ ಕೆಲಸನ ಶುರು ಮಾಡಲಿ ಅಂತ 1 ಕೋಟಿ ಚೆಕ್ಕನ್ನು ಅವನಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿರುವಾಗ ವಿದ್ಯೆಗೆ ಶಾಕ್ ಆಗಿಬಿಡುತ್ತೆ. ಇದು ನಮ್ಮ ಪ್ರಾಣ ಕಾಪಾಡಿದೆ ಅಂತ ಕೊಡ್ತಾ ಇರೋ ಚೆಕ್ ಅಲ್ಲ, ಮುಂದೆ ಯಾರು ಹಂಗೂ ಇಲ್ಲದೆ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕಂತ ನೀನು ಕೊಡ್ತಾ ಇರೋ ಚೆಕ್ಕು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಈ ಚೆಕ್ ಮೇಲೆ ಯಾರ ಹೆಸರನ್ನು ಬರ್ದಿಲ್ಲ. ಇಷ್ಟವಾದವರು ನಿಮ್ಮ ಅವ್ವ ಅಥವಾ ನೀನು ಮದುವೆ ಆಗ್ತಾ ಇದೆಯಲ್ಲ ನವ್ಯ, ಅವ್ರ ಹೆಸರು ಬರೆದ್ರೂ ಪರವಾಗಿಲ್ಲ, ನೀನು ಇಷ್ಟ ಬಂದವ್ರ ಹೆಸರು ಬರ್ಕೊ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಇನ್ನೇನು ಚೆಕ್ ಕೊಡಬೇಕು ಅನ್ನುವಷ್ಟರಲ್ಲಿ ಭದ್ರ ಅಲ್ಲಿಗೆ ಅಪ್ಪಯ್ಯ ಅನ್ಕೊಂಡು ಬರ್ತಾರೆ. ಒಳಗಡೆ ಬಂದ್ಬಿಟ್ಟು ಚೆಕ್ ಕೊಡೋದು ನಿಲ್ಸಪ್ಪಯ್ಯ, ಕೊಡಬೇಡ ಅಂತ ಹೇಳ್ತಾರೆ ಭದ್ರ. ದಯವಿಟ್ಟು ನನ್ನ ಮಾತನ್ನ ಕೇಳು, ಚೆಕ್ ತಗೋ ವಾಪಸ್ಸು ಅಂತ ಹೇಳ್ತಾರೆ ಭದ್ರ. ಮನೆಯಲ್ಲಿ ವಿದ್ಯೆ ಹೇಳ್ತಾರೆ, ನಾನು ಹೇಳಿಲ್ವ ಸರು ನಿಮ್ಮ ಭಾವ ಬರ್ತಾರೆ ಅಂತ, ಸಾಕ್ಷಿ ಸಮೇತ ಬಂದಿದ್ದಾರೆ ಅಂತ ಅನ್ಸುತ್ತೆ. ವಿದ್ಯೆ ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡರು ಹೇಳ್ತಾರೆ, ಯಾಕೆ ಮಗ ಅಂತ ಹೇಳ್ತಾ ಇದೀಯ ಅಂತ ಕೇಳ್ತಾರೆ. ಅಪ್ಪಯ್ಯ ತಾನು ಮಾಡದೇ ಇರೋ ಕೆಲ್ಸದ ಕೀರ್ತಿನ ಅಂತ ಹೇಳ್ಕೊಂಡು ನಿಜವಾದ ಸಾಹಸ ಮಾಡಿದವ್ರನ್ನ ಮಾಚೋ ಅಂತರಿಗೆ 1 ರೂಪಾಯಿನೂ ಸಿಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಭದ್ರ. ಅವನ ಮಾತಿಗೆ ಮನೆಯವರೆಲ್ಲ ಶಾಕ್ ಆಗ್ಬಿಡ್ತಾರೆ. ಅಪ್ಪಯ್ಯ ಇನ್ನೊಬ್ರು ಸಾಧನೆ ಮೇಲೆ ತನ್ನ ಹೆಸರಿನ ಫಲಕ ಹಾಕೊಂಡು ಇವನಿಗೆ ಇದನ್ನೇನಾದ್ರೂ ಕೊಟ್ರೆ, ಮಗ ಏನಾಯ್ತು ನಿನ್ಗೆ, ಯಾಕೆ ಏನೇನೋ ಮಾತಾಡ್ತಾ ಇದೀಯಲ್ಲ ಅಂತ ಶಿವರಾಮೇಗೌಡರು ಕೇಳಿದಾಗ ಭದ್ರ ಹೇಳ್ತಾರೆ, ಅವ್ನ ಕಾಡ್ಗೆ ಹೋಗಿ ಔಷಧಿನೇ ತಂದಿಲ್ಲ, ಬದಲಾಗಿ ಸುಳ್ಳುನ್ನೇ ಬಂಡವಾಳ ಮಾಡ್ಕೊಂಡು ತಾನೇ ದಾರಿ ಮಾಡ್ಕೊಂಡು ಈ ಎತ್ತರಕ್ಕೆ ಬಂದು ನಿಂತವನೆ ಅಂತ ಹೇಳ್ತಾರೆ ಭದ್ರ. ಇನ್ನಂತಿ ಸಾವಿತ್ರಿಗೆ ಹೇಳ್ತಾರೆ, ಇದೇನವ ಇದು ಆಗ್ಲೇ ಟ್ವಿಸ್ಟ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸಾವಿತ್ರಿ ಹೇಳ್ತಾರೆ, ಲೇ ಸಿನಿಮಾದಲ್ಲಿ ಒಬ್ಬ ಇರ್ತಾನಲ್ಲ, ಬಂದ ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರ್ತಾನೆ ಅಂತ ಸಾವಿತ್ರಿ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಈಶ್ವರಿ ಹೇಳ್ತಾರೆ, ನೀನೇ ಹಿಂಗ್ ಮಾತಾಡ್ತಾ ಇರೋದು, ಪಾಪ ಭದ್ರ ನನ್ನ ಮಗನ ಮೇಲೆ ಇಷ್ಟೊಂದು ಕೋಪ, ಪಾಪ ಭದ್ರ ನನ್ನ ಮಗ ಅವನ ಜೀವನ ಲೆಕ್ಕಿಸ್ದೆ ಕಾಡ್ಗೋಗಿ ಜೀವ ಉಳಿಸಿದ್ರಂತ ಇಲ್ಲಿರೋ ಎಲ್ರಿಗೂ ಗೊತ್ತು, ಅದರಲ್ಲಿ ಈ ಆಪಾದನೆ ಮಾಡೋಕೆ ಹೆಂಗಪ್ಪ ಮನ್ಸು ಬಂತು ನಿನಗೆ ಅಂತ ಕೇಳ್ತಾರೆ ಈಶ್ವರಿ. ಭದ್ರ ಅವ್ನು ಈ ಕೆಲಸನೇ ಮಾಡಿಲ್ಲ ಅಂತ ನೀನ್ ಹೆಂಗ್ ಹೇಳ್ತಾ ಇದೀಯಾ, ನಾನು ಏನ್ ಹೇಳ್ಬೇಕಂತ ಗೊತ್ತಾಯ್ತಾ ಇಲ್ಲ ಕಣೋ. ಭದ್ರ ನೀನು ಹಿಂಗ್ ಮಾಡ್ತಾ ಇದೀಯ, ನನ್ನ ಮಗ ಮಾಡಿದ್ಕೆ ನೀನ್ ಸನ್ಮಾನ ಮಾಡೋದ್ ಬೇಡ ಕಣೋ, ಜನದ ಮುಂದೆ ನನ್ನ ಮಗನಿಗೆ ಅವಮಾನ ಮಾಡ್ಬೇಡಕಂದ, ಕೈ ಮುಗಿದ್ ಕೇಳ್ಕೊತೀನಿ ಅಂತ ಹೇಳಿ ಮತ್ತೆ ಭಾವ ಅನ್ಕೊಂಡು ಶಿವರಾಮೇಗೌಡ್ರ ಹತ್ರ ಹೋಗ್ತಾರೆ. ಸಾಕ್ಷಿಯಾಗಿ ನೀವು ಇದ್ದೀರಾ, ನಿಮ್ ಕಣ್ಮುಂದೆನೆ ಇದೆಲ್ಲ ನಡೆದೈತಂದ್ಮೇಲೆ ಈಗ ಮಾತಾಡ್ಲೇಬೇಕು ಭಾವ ಅಂತ ಕೇಳ್ತಾರೆ ಈಶ್ವರಿ. ಭದ್ರ ಈಶ್ವರಿ ಹೇಳೋ ಮಾತಲ್ಲಿ ಸತ್ಯ ಇದೆ, ಅಂದ್ರೆ ಅವತ್ತು ನಾವೆಲ್ಲರೂ ಆಸ್ಪತ್ರೆಯಲ್ಲಿ ಇದ್ದಾಗ ಅದು ತಂದ್ಕೊಟ್ಟದ್ದೇ ಸುಭಾಷ ಕಣ್ಲಾ ಅಂತ ಹೇಳ್ತಾರೆ ಶಿವರಾಮೇಗೌಡರು. ನಾವೆಲ್ಲ ಸಾಕ್ಷಿ ಇದೀವಲ್ಲ ಅಂತ ಹೇಳ್ತಾರೆ. ಯಾಕಕ್ಕ ಸುಮ್ಕೆ ನಿಂತಿದ್ಯಾ, ನೀನಾದ್ರೂ ಮಾತಾಡಕ್ಕ ಅಂತ ಮೋಹನ್ ಅವ್ರಿಗೆ ಹೇಳ್ತಾರೆ ಈಶ್ವರಿ. ಕಣಪ್ಪ ಭದ್ರ, ಅವತ್ತು ನಿಮ್ಮ ಅಪ್ಪನ ಪ್ರಾಣ ಉಳಿಸಿದ್ದು ಸುಭಾಸ ತಂದ್ಕೊಟ್ಟಿದ್ ಮದ್ನಿಂದನೇ ಅಂತ ಹೇಳ್ತಾರೆ ಮೋಹನ. ಆಗ ಅಮ್ಮಮ್ಮ ಹೇಳ್ತಾರೆ, ಹ್ಞೂ ಕಣ್ಲ ಭದ್ರ, ಸುಭಾಸ ಮದ್ದು ತಂದ್ಕೊಟ್ಟದ್ದನ್ನ ನಮ್ ಕಣ್ಣಾರ ಕಂಡಿವಿ ಅಂತ ಹೇಳ್ತಾರೆ ಅಮ್ಮಮ್ಮ. ಅವತ್ತು ನೀವೆಲ್ರೂ ನೋಡಿದ್ದು ಅರ್ಧ ಸತ್ಯನ, ಹೇಳಿದ್ದು ಇವನ್ ಹೇಳಿ ಸುಳ್ಳಿನ ಕತೆನ, ಸತ್ಯ ಬೇರೆನೇ ಇದೆ ಅಂತ ಹೇಳ್ತಾರೆ ಭದ್ರ. ಕಾಡ್ಗೆ ಹೋಗಿ ಜೀವನದ ಹಂಗ ತೊರೆದು ಆ ಹುಳುಗಳ ಜೊತೆಗೆ ಹೋರಾಡಿ ಔಷಧಿ ತಂದದ್ದು ಇವನಲ್ಲ ಅಪ್ಪಯ್ಯ, ಬದಲಾಗಿ ಆ ಔಷಧಿ ತರ್ತಾ ಇರೋ ತಲೆಗೆ ತಲೆಯಿಂದ ಹೊಡೆದು ಆ ಔಷಧಿನ ಕತ್ಕೊಂಡ್ಬಂದಿರೋದು ಅಪ್ಪಯ್ಯ ಅಂತ ಹೇಳ್ತಾರೆ ಭದ್ರ. ಹಾಗೆ ಹೇಳ್ತಿದ್ದಾಗೆ ಮನೆಯವರೆಲ್ಲ ಶಾಕ್ ಆಗಿ ಸುಭಾಷನ್ನೇ ನೋಡ್ತಾರೆ. ಆಗ ಈಶ್ವರಿ ಅವರು ಅಳ್ತಾ ಹೇಳ್ತಾರೆ, ಇದೇನ್ ಭಾವ, ನನ್ನ ಮಗನ ಹೇಗೆ ಹೇಳ್ತಾ ಇದ್ದ ನೋಡ್ತಾ ಇದ್ದೀರಾ ಭಾವ, ನೀವು ಮಗಿ ಬಗ್ಗೆ ಹೆಂಗ್ ಮಾತಾಡ್ತಾ ಇದ್ದ ನೋಡ್ರಿ ಭಾವ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಈಶ್ವರಿ ನೀನು ಹೊಸಿ ತಾಳ್ಮೆಯಿಂದ ಇರ್ತೀಯಾ. ಶಿವರಾಮೇಗೌಡರು ಹೇಳಿದಾಗ ಈ ಕಡೆ ವಿನಂತಿ ಸನ್ನೆಯಲ್ಲಿ ಸಾವಿತ್ರಿ ಅವ್ರಿಗೆ ಹೇಳ್ತಾರೆ, ಇದೇನವ ಇದು ಕತೆ ಹಿಂಗ್ ತಿರುವು ತಗಂತ ಇದೆ, ಸುಭಾಸ ಇನ್ನು ಏನೇನ್ ಮಾಡಿರ್ಬೋದು ಅಂತ ಹೇಳ್ತಾರೆ ವಿನಂತಿ. ಅವನಂತೂ ಒಳ್ಳೆ ಕೆಲಸ ಮಾಡೋಂಥ ಮನುಷ್ಯನೇ ಅಲ್ಲ, ಈಗ ತಾನೇ ನಾಟಕ ಶುರುವಾಗ್ತಿದೆ, ಮಧ್ಯೆ ಮಾತಾಡಿ ಎಲ್ಲ ಹಾಳು ಮಾಡ್ಬೇಡ, ಸುಮ್ಕೆ ನಿಂತ್ಕೊಂಡು ನೋಡು ಅಂತ ಹೇಳ್ತಾರೆ ಸಾವಿತ್ರಿ. ಭದ್ರ ಸುಮ್ನೆ ಊರ್ ಮೇಲೆ ಸುಳ್ಳು ಅಪವಾದ ಓರ್ಸೋದು ನ್ಯಾಯ ಅಲ್ಲ, ಅವ್ನು ಕಾಡ್ಗೋಗಿ ಮತ್ತೆ ತರ್ಲಿಲ್ಲ ಅಂದ್ರೆ ಅದವ್ರು ಯಾರು ಮತ್ತೆ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಆಗ ಭದ್ರ ವಿದ್ಯಾನ್ ಕಡೆಗೆ ನೋಡ್ತಾ ನಿಂತಿರ್ತಾರೆ. ಶಿವರಾಮೇಗೌಡರು ಹೇಳ್ತಾರೆ, ಯಾಕ್ಲ ಸುಮ್ಮನೆ ನಿಂತಿದ್ಯಾ, ತಂದವ್ರು ಯಾರಲ್ಲ ಅಂತ ಕೇಳ್ತಾರೆ. ವಿದ್ಯಾನ್ ಕೈ ಹಿಡ್ಕೊಂಬಂದ್ಬಿಟ್ಟು ಭದ್ರ ಹೇಳ್ತಾರೆ, ನಿನ್ನ ಮತ್ತು ಮನೆಯವ್ರ ಪ್ರಾಣ ಕಾಪಾಡಬೇಕು ಅಂತ ಜೀವದ ಹಂಗ ತೋರ್ದು ರಾಕ್ಷಸ ದುಂಬಿ ಜೊತೆಗೆ ಹೋರಾಡಿ ಔಷಧಿ ತಂದಿರೋದು ವಿದ್ಯಾ ಅಪ್ಪಯ್ಯ ಅಂತ ಹೇಳ್ತಾರೆ ಭದ್ರ. ಶ್ರೀ ತನಗೆ ಏಟಾಗಿದೆ ಅಂತ ಯೋಚನೆ ಮಾಡ್ದೆ ಅದಕ್ಕೋಸ್ಕರ ಓದೋಳು ಈ ವಿದ್ಯಾ ಅಪ್ಪಯ್ಯ. ವಿದ್ಯೆ ಬರ್ಬೇಕಾದ್ರೆ ಗುಳ್ಳೆ ನರಿಯಂಗ್ ಹೊಂಚಾಕಿ ಅವಳ ತಲೆಗೆ ಹೊಡೆದು ಕತ್ಕೊಂಬಂದು ಇಲ್ಲೆಲ್ಲರಿಗೂ ತಾನೇ ತಂದಿದ್ದೀನಂತ ಹೇಳ್ತವನೆ ಅಂತ ಭದ್ರ ಹೇಳಿದಾಗ ಸಾವಿತ್ರಿ ಶಾಕ್ ಆಗ್ಬಿಟ್ಟು ತನ್ನ ಕೈನ ತಾನೇ ಚೂಟ್ಕೋತಾರೆ. ಅವ್ವ ಇಲ್ಲ ಆಗ್ತಾ ಇರೋದೆಲ್ಲ ಕನ್ಸು ಅಂತ ತಿಳ್ಕೊಂಡಿದ್ಯಾ ಕಣವ, ಇಲ್ಲೆಲ್ಲ ನಡೀತಾ ಇರೋದು ನಿಜಾನೆಯಾ, ಆಲ್ರೆಡಿನೇ ಔಷಧಿ ತಂದಿದ್ದು ಅಂತ ಅನಿಸ್ತಾ ಇದೆ ನನಗೆ ಅಂತ ಹೇಳ್ತಾರೆ ವಿನಂತಿ. ಈಶ್ವರಿ ಡ್ರಾಮಾ ಶುರು ಮಾಡ್ಕೊಂತಾರೆ, ನನ್ನ ಮಗನ ಮೇಲೆ ಎಂತ ಅಪವಾದ ಹೊರಿಸ್ತಾ ಇದ್ದಾನೆ ನನ್ನ ಕೈಲಿ ಕೇಳ್ಸಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಭದ್ರ ನೀನ್ ನನ್ನ ಮಗಿನಂಗೆ ತಾನೆ, ನಿನಗೆ ಮನಸ್ಸಾಕ್ಷಿ ಕೃತಜ್ಞತೆ ಅನ್ನೋದೇನು ಇಲ್ವಾ, ಅವನೇ ಜೀವ ಅನ್ಕೊಂಡಿದ್ಯಾ, ಅವ್ರನ್ನ ಕಾಪಾಡಿದನ್ ಕಂಡ್ಲಾ, ಅವ್ರ ಶ್ರಮನ ನೀನ್ ಅವಮಾನ ಮಾಡ್ತಾ ಇದ್ಯಾ ಕಂಡ್ಲಾ ಅಂತ ಹೇಳ್ತಾರೆ ಅಳ್ತಾ ಈಶ್ವರಿ.
ಹೆಂಡತಿಗೆ ಕೀರ್ತಿ ತರೋದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ? ಅಲ್ಲ ನಿನ್ ನಿಯತ್ತು ಇದೇನಲ್ಲ ನಿನ್ ನಿಷ್ಠೆ ಅಂತ ಕೇಳ್ತಾರೆ ಈಶ್ವರಿ. ಬಾವ ನೀವ್ ಹಿಂಗ್ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಬರ್ತಾ ಇರೋ 1 ಕೋಟಿ ರೂಪಾಯಿ ಉಳಿಸ್ಕೊಳ್ಳೋದಿಕ್ಕೆ ನನಗೆ ಹಿಂಗೆಲ್ಲ ಅವಮಾನ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ ಬಾವ. ಒಂದೇ ಸಲ ಸಾಯಿಸ್ಬಿಡಿ ಬಾವ. ಅವಮಾನ ಅನುಭವಿಸೋದ್ ಬದಲು ಸಾಯೋದೇ ಮೇಲು ಅಂತ ಹೇಳ್ತಾರೆ ಈಶ್ವರಿ. ಶಿವರಾಮೇಗೌಡರು ಹೇಳ್ತಾರೆ, ಈಶ್ವರಿ ನೀನು ಮೂಳೆ ಇಲ್ಲದ ನಾಲ್ಗೆ ಅಂತ ಏನೇನೋ ಮಾತಾಡಕ್ ಹೋಗ್ಬೇಡ. ಈಶ್ವರಿ ಹೇಳ್ತಾರೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಾವ. ನನ್ನ ಮಗನ ಮೇಲೆ ಅವಮಾನ ಮಾಡ್ತಿರೋದು, ಅಪವಾದ ಹೊರಿಸ್ತಿರೋದು ನನ್ನ ಕೈಲಿ ಸಹಿಸಕ್ ಆಗ್ತಾ ಇಲ್ಲ ಬಾವ. ಆ ಹೊಟ್ಟೆ ಊರಿಗೆ ಹಿಂಗ್ ಮಾತಾಡ್ತಾ ಇದೀನಿ ನಾಟ್ಯ ಅಂತ ಹೇಳ್ತಾರೆ ಈಶ್ವರಿ. ಬಾವ ನೀವು ಕೋಟಿ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಮಗ ಮದ್ದು ತಂದು ನಿಮ್ಮನ್ನ ಬದುಕ್ಸಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಬಾವ. ಮಗನಿಗೆ ಸಲ್ಬೇಕಾಗಿರೋ ಗೌರವ ಯಾರು ದಯವಿಟ್ಟು ಕಿತ್ಕೋಬೇಡಿ ಅಂತ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.